ಗೂಗಲ್ ಶೀಟ್ ಅನ್ನು ತಗೊಂಡಿದ್ದೀನಿ. ಗೂಗಲ್ ಶೀಟ್ ಅನ್ನು ತಗೊಂಡು ಒಂದು ಡಾಟಾವನ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಈ ಡಾಟಾವನ್ನ ಕಂಡುಹಿಡಿಯೋದು ಹೇಗೆ ಅಂತ ಫಸ್ಟ್ ನಾನು ಏನ್ ಮಾಡ್ತೀನಿ, ಇದೊಂದು ಸ್ಯಾಲರಿ ಶೀಟ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಈಕ್ವಲ್ಸ್ ಹಾಕೊಂತೀನಿ. ಈಕ್ವಲ್ಸ್ ಹಾಕೊಂಡು ಇಲ್ಲಿ ಬೇಸಿಕ್ ಸ್ಯಾಲರಿಯನ್ನ ಆಧಾರವಿಟ್ಕೊಂಡು ನಾನು HR ಪರ್ಸೆಂಟೇಜ್ ಎಷ್ಟು ಹಾಕಿರ್ತೀವಿ ಆ ಪರ್ಸೆಂಟೇಜ್ ಅನ್ನ ಇಲ್ಲಿ ಕೊಡ್ತೀನಿ. ಕೊಟ್ಟ ತಕ್ಷಣ ನಾನು ಎಂಟರ್ ಮಾಡ್ತೀನಿ, ರಿಪೋರ್ಟ್ ಬರುತ್ತೆ. ಸೊ ಇಲ್ಲಿ ನನಗೆ ಏನ್ ರಿಪೋರ್ಟ್ ಬರುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಆಟೋಫಿಲ್ ಬರುತ್ತೆ. ಇದಕ್ಕೆ ನೀವು ಕಂಟ್ರೋಲ್ ಎಂಟರ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಆಯ್ತು. ಕಂಟ್ರೋಲ್ ಎಂಟರ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಆಟೋಫಿಲ್ ಆಗುತ್ತೆ. ಅದೇ ರೀತಿಯಾಗಿ ಈಕ್ವಲ್ಸ್ ಬೇಸಿಕ್ ಸ್ಯಾಲರಿಯನ್ನ ಆಧಾರ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಪರ್ಸೆಂಟೇಜ್, ಇಲ್ಲಿ ಆಟೋಫಿಲ್, ಕಂಟ್ರೋಲ್ ಎಂಟರ್, ಈಕ್ವಲ್ಸ್ ಬೇಸಿಕ್ ಸ್ಯಾಲರಿ ನೆಕ್ಸ್ಟ್ ಗ್ರಾಸ್ ಸ್ಯಾಲರಿಯನ್ನ ಕಂಡುಹಿಡಿಬೇಕು. ಈಕ್ವಲ್ಸ್ ಸಮ್ ಹಾಕೊಳ್ಳಿ, ಓಪನ್ ಬ್ರಾಕೆಟ್, ಬೇಸಿಕ್ ಸ್ಯಾಲರಿಯಿಂದ ಶಿಫ್ಟ್ ಕೀ ಅನ್ನ ಹಿಡಿದಿದ್ದೀನಿ. ಮತ್ತೆ ಅದೇ ರೀತಿಯಾಗಿ ಶಿಫ್ಟ್ ಅನ್ನ ಪ್ರೆಸ್ ಮಾಡಿಕೊಂಡು ಏರೋ ಕೀ ಅನ್ನ ಪ್ರೆಸ್ ಮಾಡ್ಕೊಂತ ಇದ್ದೀನಿ. ಈಕ್ವಲ್ಸ್ ಗ್ರಾಸ್ ಸ್ಯಾಲರಿ ಇಂಟು PF ಪರ್ಸೆಂಟೇಜ್. ನೆಕ್ಸ್ಟ್ ESI ಈಕ್ವಲ್ಸ್ ಗ್ರಾಸ್ ಸ್ಯಾಲರಿ ಇಂಟು ESI ಪರ್ಸೆಂಟೇಜ್. ನೆಕ್ಸ್ಟ್ ಈಕ್ವಲ್ಸ್ ಸಮ್ ಓಪನ್ ಬ್ರಾಕೆಟ್ PF ESI ನ ಪ್ಲಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಈ ರೀತಿ ಆಪ್ಷನ್ ಬಂದಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಆಯ್ತು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಿರತ್ತೆ ಅಲ್ಲಿ, ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ಎಕ್ಸೆಲ್ ಶೀಟಿಗೂ ಗೂಗಲ್ ಶೀಟಿಗೂ ಡಿಫರೆನ್ಸ್ ಏನಂದ್ರೆ ಇದು ಪಾಯಿಂಟ್ ಅನ್ನು ಕೂಡ ಬಿಡೋದಿಲ್ಲ, ಪಾಯಿಂಟ್ ಅನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಕೊಡುತ್ತೆ. ಅದು ಈ ರೀತಿ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಕೊಡೋದಿಲ್ಲ. ಇಲ್ಲಿ ಪಾಯಿಂಟ್ ಅನ್ನು ಕೂಡ 0 ಎಷ್ಟಿದೆ ಪಾಯಿಂಟ್ ಅಷ್ಟು ಪಾಯಿಂಟ್ ಅನ್ನು ಕೂಡ ಕ್ಯಾಲ್ಕುಲೇಷನ್ ಹಾಕತ್ತೆ. ಅಲ್ಲಿ ಆ ರೀತಿ ಕ್ಯಾಲ್ಕುಲೇಷನ್ ಹಾಕೋದಿಲ್ಲ. ಈಕ್ವಲ್ಸ್ ಗ್ರಾಸ್ ಸ್ಯಾಲರಿ ಮೈನಸ್ ಡಿಡಕ್ಷನ್, ಆಯ್ತಾ. ಈ ರೀತಿ ಈಗ ಒಂದು ಡಾಟಾ ತಗೊಂಡಿದ್ದೀನಿ. ಈ ಡಾಟಾವನ್ನು ಆಟೋಮೆಟಿಕ್ ಸೇವ್ ಮಾಡಬೇಕು. ಸೇವ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಸೇವ್ ಪೇಜ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಗೂಗಲ್ ಶೀಟ್ ಅನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೇವೆ. ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಸೇವ್ ಮಾಡಬಹುದು. ಕಂಟ್ರೋಲ್ P ಅನ್ನ ಪ್ರೆಸ್ ಮಾಡಿ ಕೀಬೋರ್ಡ್ ಅಲ್ಲಿ. ಕಂಟ್ರೋಲ್ P ಅನ್ನ ಪ್ರೆಸ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಸೊ ನಮ್ಗೆ ಎಕ್ಸೆಲ್ ಶೀಟ್ ಯಾವುದು ಪ್ರಿಂಟಿಂಗ್ ಎಷ್ಟು ಬರುತ್ತೆ ಅಷ್ಟೊಂದು ಇಲ್ಲಿ ತೋರಿಸ್ತಾ ಇರುತ್ತೆ. ಗೆರೆಗಳು ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಶೀಟ್ ಅಥವಾ ಸೆಲೆಕ್ಟೆಡ್ ಸೆಲ್ ಬೇಕಿದ್ರೆ ಸೆಲೆಕ್ಟೆಡ್ ಸೆಲ್ ಕೊಡಿ. ನಾವು ಯಾವಾಗಲೂ ಕರೆಂಟ್ ಶೀಟ್ ಅಂದ್ರೆ ಒಂದು ಶೀಟ್ ಫುಲ್ ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ನೀವು ಪ್ರಿಂಟಿಂಗಿಗೆ ಯಾವ ಪೇಜ್ ಅನ್ನು ಹಾಕಿದೀರಾ ಆ ಪೇಜ್ ಅನ್ನು ತಗೋಬೇಕು. A4 ಶೀಟ್ ಆದ್ರೆ ಲ್ಯಾಂಡ್ಸ್ಕೇಪ್ ಹಾಕಿದ್ರೆ ಲ್ಯಾಂಡ್ಸ್ಕೇಪ್, ಪೋರ್ಟ್ರೈಟ್ ಹಾಕಿದ್ರೆ ಪೋರ್ಟ್ರೈಟ್. ಸೊ ಎಕ್ಸೆಲ್ ಶೀಟ್ ಅನ್ನ ಲ್ಯಾಂಡ್ಸ್ಕೇಪ್ ಅಲ್ಲಿ ತೆಗಿರಿ, ಯಾಕಂದ್ರೆ ಅದು ಅಗಲ ಇರುತ್ತೆ ಶೀಟ್, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಬರುತ್ತೆ ನಾರ್ಮಲ್ ಹಾಕಿದ್ರೆ 100% ಹಾಕಿದ್ರೆ ಈ ರೀತಿ ಮುಂದಿನ ಡಾಟಾ ಇಲ್ಲಿ ಅರ್ಧ ಕನ್ವರ್ಟ್ ಆಯ್ತು. ಸೊ ಅದೇ ರೀತಿಯಾಗಿ ನಮ್ಗೆ ಏನ್ ಬೇಕಂದ್ರೆ ಫಿಟ್ ಆನ್ ವಿಡ್ತ್, ಅಂದ್ರೆ ಎಲ್ಲ ಒಂದೇ ಶೀಟ್ ಒಳಗೆ ವಿಡ್ತ್ ಅನ್ನೋದು ಇದಾಗಬೇಕು, ಫುಲ್ ಡಾಟಾ ಅನ್ನೋದು ಕಂಪ್ಲೀಟ್ ಆಗ್ಬೇಕು ಅಂತ. ಅದಕ್ಕೆ ಫಿಟ್ ಆನ್ ವಿಡ್ತ್ ಕೊಡ್ತೀವಿ. ನೆಕ್ಸ್ಟ್ ಮಾರ್ಜಿನ್ಸ್ ಅಲ್ಲಿ ನ್ಯಾರೋ ಹಾಕಿದ್ರೆ ಈ ರೀತಿ ಬರುತ್ತೆ. ನೋಡ್ಕೊಳ್ಳಿ, ನ್ಯಾರೋ ಹಾಕ್ತಾ ಇದೀನಿ, ವೈಡ್ ಹಾಕ್ತಾ ಇದೀನಿ. ಈಗ ನಾರ್ಮಲ್ ಮಾರ್ಜಿನ್ಸ್ ಅಲ್ಲಿ ಫಿಕ್ಸ್ ಮಾಡ್ತಾ ಇದೀನಿ. ಈ ಕಡೆ ಎಲ್ಲ ಈಕ್ವಲ್ಸ್ ಆಗಿದೆ. ಇಲ್ಲಿ ಯಾಕೆ ಈಕ್ವಲ್ಸ್ ಆಗಿಲ್ಲ ಅಂದ್ರೆ ದೊಡ್ಡ ಶೀಟ್ ಅಲ್ಲ ಅದು, ಸೊ ಕಡಿಮೆ ಶೀಟ್ ಇರೋದ್ರಿಂದ. ಫಾರ್ಮೆಟಿಂಗ್ ಅಂತ ಬರುತ್ತೆ. ಫಾರ್ಮೆಟಿಂಗ್ ಅಲ್ಲಿ ಆ ಗೆರೆಗಳು ಕಾಣಿಸಬಾರದು ಅಂತ ಇದ್ರೆ ಇದನ್ನ ತೆಗಿ, ಆಯ್ತಾ. ನೆಕ್ಸ್ಟ್ ಅಲೈನ್ಮೆಂಟ್, ನಿಮ್ಗೆ ಅಲ್ಲಿರುವಂತ ಕಂಟೆಂಟಿನ ಅಲೈನ್ಮೆಂಟ್ ಯಾವ್ದು ಬೇಕು ಅಂತ, ಲೆಫ್ಟ್ ಬೇಕಾ, ರೈಟ್ ಬೇಕಾ, ಸೆಂಟರ್ ಬೇಕಾ, ಸೊ ಅದನ್ನ ನೀವು ಹಾಕೊಳ್ಳಿ. ನೆಕ್ಸ್ಟ್ ಟಾಪು ನೋಡಿ, ಪೇಜಿನಲ್ಲಿ ಟಾಪು, ಸೆಂಟರು. ಸೊ ನಮ್ಗೆ ಎಲ್ಲಾದ್ರೂ ಕಟ್ಟಿಂಗ್ ಮಾಡಬೇಕು ಅಂದ್ರೆ ಸೆಂಟರ್ ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ.
ಈಗ ನೋಡಿ ಎಲ್ಲ ಕಡೆಗೂ ಈಕ್ವಲ್ಸ್ ಹಾಕಿ ಬರುತ್ತೆ. ಸೆಂಟರ್ ಪಾಯಿಂಟ್ ಅನ್ನು ತಗೊಂತಾರೆ. ನೆಕ್ಸ್ಟ್ ಇಲ್ಲಿ ಪೇಜ್ ನಂಬರ್ ಬೇಕಿದ್ರೆ ಆಯ್ತಾ, ಪೇಜ್ ನಂಬರ್ ಆ್ಯಡ್ ಮಾಡಬೇಕಿದ್ರೆ ಅಥವಾ ಶೀಟಿಗೆ ನೇಮ್ ಹಾಕಬೇಕಿದ್ರೆ ಇಲ್ಲಿ ಒಂದು ಶೀಟ್ 1 ಅಂತ ಇದೆ ನೋಡಿ, ಶೀಟ್ 1 ಅಂತ ನೇಮ್ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ ಡೇಟ್ ಬೇಕಿದ್ರೆ ಇಲ್ಲಿ ಕಾಣಿಸ್ತಾ ಇದೆ, ಡೇಟ್ ಬೇಕಿದ್ರೆ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಟೈಮ್ ಬೇಕಿದ್ರೆ, ಎಲ್ಲವೂ ಬೇಕಿದ್ರೆ ಎಲ್ಲಾನು ಕ್ಲಿಕ್ ಮಾಡ್ಕೋಬೋದು ನೋಡಿ, ಎಲ್ಲವೂ ಬಂದಿದೆ ಸುತ್ತ. ಸೊ ಯಾವುದು ಬೇಡ ಅಂತಿದ್ರೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಪ್ರಿಂಟಿಂಗ್ ಪೇಜ್ ಇಲ್ಲಿ ನೀವು PDF ಅಲ್ಲಿ ಸೇವ್ ಮಾಡ್ಬೇಕಿದ್ರೆ ಸೇವ್ PDF ಅಂತ ಕೊಡಿ. ಇಲ್ಲಿ ಶೋ ಮೋರ್ ಇದೆ, ಈ ಶೋ ಮೋರ್ ಅಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ ಅಂತ ತೋರಿಸುತ್ತೆ. ನಿಮ್ಗೆ ಯಾವ ಫಾರ್ಮೆಟ್ ಬೇಕೋ ಆ ಫಾರ್ಮೆಟ್ ತೋರಿಸುತ್ತೆ. ಇಲ್ಲಿ ಪೇಜಸ್, ಆಡ್ ಪೇಜಸ್ ಅಂದ್ರೆ 1, 3, 5, 7, 9 ಅಂತ ಇದ್ರೆ ಆಡ್ ಪೇಜಸ್. ಇವನ್ ಪೇಜಸ್ ಅಂದ್ರೆ 2, 4, 6, 8 ಅಂತ ಇದ್ರೆ ಇವನ್ ಪೇಜಸ್ ಅಂತ ಹೇಳ್ತೀವಿ. ಕಸ್ಟಮ್ ಪೇಜಸ್ ಅಂದ್ರೆ ನಾವೇ ಅಲ್ಲಿ ಟೈಪ್ ಮಾಡಬಹುದು. ಕಸ್ಟಮ್ ಪೇಜಸ್ ಅಂತ ಕೊಟ್ರೆ ಇಲ್ಲಿ ಟೈಪ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಕಸ್ಟಮ್ ಪೇಜಸ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ನೀವು ಎಲ್ಲಾ ಪೇಜ್ ಪ್ರಿಂಟ್ ಹಾಕೋದ್ರೆ ಆಲ್ ಪೇಜಸ್ ಅನ್ನ ತಗೊಳ್ಳಿ. ಪರ್ ಶೀಟ್ ಅಲ್ಲಿ ಎಷ್ಟು ಪೇಜಸ್ ಅನ್ನ ಪ್ರಿಂಟ್ ಹಾಕ್ಬಹುದು ಅಂದ್ರೆ 16 ಪೇಜಸ್ ಅನ್ನ ಪ್ರಿಂಟ್ ಹಾಕ್ಬಹುದು ಮ್ಯಾಕ್ಸಿಮಮ್. ನಾವು ಇಲ್ಲಿ ನನ್ನ ಹತ್ರ ಇರೋದು ಇಲ್ಲಿ 1 ಶೀಟ್, ಅದ್ರಿಂದ 1 ಶೀಟ್ ತಗೊಂಡು ಮಾರ್ಜಿನ್ಸ್ ಮಿನಿಮಮ್ ಮಾರ್ಜಿನ್ಸ್ ಬೇಕಿದ್ರೆ ಮಿನಿಮಮ್ ಮಾರ್ಜಿನ್ಸ್ ಲೆಕ್ಕಾಯ್ತು ನೋಡಿ, ನನ್ನ ಅಂತ ಕೊಡಿ. ಯಾಕಂದ್ರೆ ಮಾರ್ಜಿನ್ಸ್ ಅದೇ ಆಟೋಮೆಟಿಕ್ ಸೆಟ್ ಮಾಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ರಾಫಿಕ್ ಬೇಕಿದ್ರೆ ಗ್ರಾಫಿಕ್ಸ್ ಹಾಕೊಂಡು. ನೆಕ್ಸ್ಟ್ ಇಲ್ಲಿ ಸೇವ್ ಫಾರ್ PDF ಅಂತ ಕೊಟ್ಟು ಸೇವ್. ಸೇವ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಪೇಜ್ ನಿಮ್ಗೆ ಝೂಮ್ ಎಷ್ಟು ಬೇಕು ಅಂತ ನೋಡಿ, ಕಮ್ಮಿ ಬೇಕಿದ್ರೆ ಕಮ್ಮಿ ಮಾಡಿ. ಪ್ರಿಂಟಿಂಗ್ ಕೊಡುವಾಗ ಈ ಝೂಮ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಟೆಕ್ಸ್ಟ್ ಏನು ಚೇಂಜಸ್ ಆಗೋದಿಲ್ಲ, ಕಂಟೆಂಟ್ ಏನು ಚೇಂಜ್ ಆಗೋದಿಲ್ಲ, ಕ್ವಾಲಿಟಿ ಏನು ಚೇಂಜ್ ಆಗೋದಿಲ್ಲ. ಆ ಪೇಜು ನೋಡಿ, ಈ ಪ್ರಿಂಟಿಂಗ್ ಅಲ್ಲಿ ಸ್ವಲ್ಪ ದೊಡ್ಡದು ಹಾಕಿದ್ರೆ ನೋಡಿ 200 ಹಾಕಿದ್ರೆ ಅರ್ಧ ಹೊರಗೆ ಹೋಗ್ಬಿಡುತ್ತೆ ಪೇಜ್ ಪ್ರಿಂಟಿಂಗ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪೇಜ್ ಝೂಮ್ ಅನ್ನ ಕಮ್ಮಿ ಮಾಡ್ತೀವಿ. ಝೂಮ್ ಅನ್ನ ಕಮ್ಮಿ ಮಾಡಿದಾಗ ಅದು ಕರೆಕ್ಟ್ ಆಗಿ ಫಿಟ್ ಆಗಿ ಕೂರುತ್ತೆ. ಇಲ್ಲಿ ಗೆರೆ ಬಂದಿದೆ ನೋಡಿ, ಪ್ರಿಂಟಿಂಗ್ ಗೆ ಫಿಟ್ ಆಗಿ ಕೂತಿದೆ ಇದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಚೇಂಜಸ್ ಅನ್ನ ಮಾಡೋದು. ನೆಕ್ಸ್ಟ್ ಇಲ್ಲಿ ಟೈಪ್ ಮಾಡಿದೀರ ಇದನ್ನ ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ಬೇಕು ನೋಡಿ, ಕರೆನ್ಸಿಯಾಗಿ ಚೇಂಜ್. ನೆಕ್ಸ್ಟ್ ಪರ್ಸೆಂಟೇಜ್ ಇದೆ. ನೆಕ್ಸ್ಟ್ ಫಾಂಟ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಿದ್ರೆ ಇಲ್ಲಿದೆ, ನಂಬರ್ ಫಾರ್ಮೆಟ್ ಚೇಂಜ್ ಮಾಡ್ಲಿಕ್ಕೆ ನೋಡಿ, ಫಾಂಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇರುವಂತದ್ದು. ನೆಕ್ಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿರುವಂತ ಹೆಡ್ಲೈನ್ಸ್ ಇನ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಚೇಂಜ್ ಆಯ್ತು. ಸೊ ಮೊದಲು ಇದ್ದಿದ್ದು ಲ್ಯಾಂಗ್ವೇಜ್ ಪಾಲಿಬರಿ ಇತ್ತು, ಈಗ ಚೇಂಜ್ ಮಾಡಿದ್ದೀನಿ. ಸೊ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ಮೋರ್ ಫಾಂಟ್ಸ್ ಒಳಗೆ ನಿಮ್ಗೆ ಬೇಕಾದಂತ ಫಾಂಟ್ಸ್ ಗಳನ್ನ ಇಲ್ಲಿ ನೀವು ತಗೊಳ್ಳಿ. ಆಲ್ ಫಾಂಟ್ಸ್ ಅಂತ ತಗೊಂಡು ನೆಕ್ಸ್ಟ್ ಸೈಜಸ್, ಫಾಂಟ್ ಸೈಜ್ ದೊಡ್ಡದು ಮಾಡಿದಾರು ಮಾಡಿ ನೋಡಿ, ಇಲ್ಲಿ ಒಂದೊಂದೇ ಮಾಡ್ಕೊಂತ ಹೋಗ್ಬೋದು ನೋಡಿ. ನೆಕ್ಸ್ಟ್ ಬೋಲ್ಡ್, ಆಲ್ರೆಡಿ ಬೋಲ್ಡ್ ಇದೆ, ಅದು ಬೋಲ್ಡ್ ತೆಗೆದು ಬೋಲ್ಡ್ ತೋರಿಸ್ತೀವಿ, ಇಟಾಲಿಕ್. ಅದಾದ್ಮೇಲೆ ನೆಕ್ಸ್ಟ್ ಸ್ಕೆಚ್ ಥ್ರೂ ತಪ್ಪು ಅಂತ ತೋರಿಸ್ಲಿಕ್ಕೆ ಆಯ್ತಾ. ಗೆರೆ ಬಂದಿದೆ, ಇಲ್ಲಿ ಕೆಂಪು ಗೆರೆ ಕಾಣಿಸ್ತಾ ಇದೆ, ಚಿಕ್ಕದಾಗಿ ಬಂದಿದೆ. ನೆಕ್ಸ್ಟ್ ಕಲರ್, ಫಾಂಟ್ ಕಲರ್. ನೆಕ್ಸ್ಟ್ ಫಿಲ್ ಕಲರ್ ಒಳಗಡೆ ಫಿಲ್ ಕಲರ್ ಅಂದ್ರೆ ಹೈಲೈಟ್ ಮಾಡ್ಲಿಕ್ಕೆ, ಸೆಲ್ ಅನ್ನು ಹೈಲೈಟ್ ಮಾಡ್ಲಿಕ್ಕೆ ಕಲರ್ ಅನ್ನ ಫಿಲ್ ಮಾಡುವಂತದ್ದು. ನೆಕ್ಸ್ಟ್ ಇಲ್ಲಿ ಕಸ್ಟಮ್ ಕಲರ್ ಬೇಕಾದ್ರೆ ಕಸ್ಟಮ್ ಕಲರ್ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಒಂದು ಕಂಡೀಷನಲ್ ಫಾರ್ಮೇಟಿಂಗ್ ಅಂತ ಇದೆ,
ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಶೀಟನ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಕಲರ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಇದೆ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನು ತಗೊಂತಾ ಇದ್ದೀನಿ. ಆಡ್ ಕಸ್ಟಮ್ ಕಲರ್. ಕಲರ್ ವೇರಿಯೇಷನ್ ಮಾಡಿ ಎಂಟರ್ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡೋದು, ಇಲ್ಲಿ ಬರೋದು, ಕಸ್ಟಮ್ ಕಲರ್ಸ್ ಅಲ್ಲಿ ಪ್ಲಸ್ ಇದೆಯಲ್ಲ ಇಲ್ಲಿ ತಗೊಳ್ಳೋದು, ಅಥವಾ ಇಲ್ಲಿ ಪಿಕ್ ಕಲರ್ ಅಂತ ಇದೆ, ಪಿಕ್ ಕಲರ್ ಅನ್ನು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ಲಿಕ್ ಏನ್ ತಗೊಂಡಿರ್ತೀವಿ ಆ ಕಲರ್ ಅಪ್ಲೈ. ಕಲರ್ ಸ್ಕೇಲ್ಸ್ ನೋಡಿ, ಡಿಫ್ರೆಂಟ್ ಆಫ್ ಕಲರ್ ಸ್ಕೇಲ್ಸ್ ಬೇಕಿದ್ರೆ ಇದನ್ನ ತಗೊಳ್ಳಿ. ಇಲ್ಲಿ ಸಿಂಗಲ್ ಕಲರ್ ಬೇಕಾದಾಗ ಇದು ತಗೋಬೇಕು. ಕಲರ್ ಸ್ಕೇಲ್ಸ್ ಡಿಫ್ರೆಂಟ್ ಆಫ್ ಕಲರ್ಸ್ ಬೇಕಿದ್ರೆ ನೋಡಿ. ಡನ್ ಕೊಟ್ಟರು ಚೇಂಜ್ ಆಯ್ತು. ಕಂಡೀಷನಲ್ ಫಾರ್ಮ್ಯಾಟಿಂಗ್, ಗೂಗಲ್ ಶೀಟ್ ಅಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ. ಬೇಡ ಅಂತ ಇದ್ರೆ ಕಂಟ್ರೋಲ್ Z ನೋಡಿ, ಬ್ಯಾಕ್ ಅಲ್ಲಿ ಹೇಗಿತ್ತು ಹಾಗೆ. ನೆಕ್ಸ್ಟ್ ಬಾರ್ಡರ್. ಇಲ್ಲಿರುವಂತ ಗೆರೆಗಳು ಬಾರ್ಡರ್ ಪ್ರಿಂಟ್ ಅಲ್ಲಿ ಬರುತ್ತೆ. ಇಲ್ಲಿರೋದು ಬೇಡ, ನಮ್ಗೆ ಕಂಟೆಂಟ್ ಗೆ ಎಷ್ಟು ಬೇಕು ಅಷ್ಟೇ ಬಾರ್ಡರ್ ಹಾಕೋಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಾರ್ಡರ್ಸ್ ಅನ್ನ ತಗೊಳ್ಳಿ. ನಿಮ್ಗೆ ಯಾವ ರೀತಿ ಬಾರ್ಡರ್ಸ್ ಬೇಕು ಇಲ್ಲಿ ಕಾಣಿಸ್ತಾ ಇರತ್ತೆ ಆ ಬಾರ್ಡರ್ಸ್ ಅಂತ. ನಾ ಆಲ್ ಬಾರ್ಡರ್ಸ್ ಅನ್ನ ತಗೊಂಡಿದ್ದೀನಿ. ಆಲ್ ಬಾರ್ಡರ್ಸ್ ತಗೊಂಡು ಬಾರ್ಡರ್ಸ್ ಗೆ ಕಲರ್ ಅನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಬಾರ್ಡರ್ಸ್ ಗೆ ಕಲರ್ ಅನ್ನ ಅಪ್ಲೈ ಮಾಡಿದ್ದೀನಿ. ಬಾರ್ಡರ್ಸ್ ಡಿಸೈನ್ ಅನ್ನ ಸ್ವಲ್ಪ ಸ್ಟ್ರಾಂಗ್ ತಗೊಂಡು ತೋರಿಸ್ತಾ ಇದ್ದೀನಿ. ಬಾರ್ಡರ್ಸ್ ಡಿಸೈನ್ ಅನ್ನ ಬಾರ್ಡರ್ಸ್ ಇಲ್ಲಿ ಔಟ್ ಬಾರ್ಡರ್ಸ್ ಅನ್ನ ತಗೊಂಡಿದ್ದೀನಿ, ಕಲರ್ ವೇರಿಯೇಷನ್ ಮಾಡಿದ್ದೀನಿ, ಹಾಗೆ ಡಿಸೈನ್ ವೇರಿಯೇಷನ್ ಅನ್ನ ಮಾಡಿದ್ದೀನಿ. ಇದು ಬೇಡ ಅಂತ ಇದ್ರೆ ನೋಡಿ ಈ ರೀತಿ. ನೆಕ್ಸ್ಟ್ ಡೂಪ್ಲಿಕೇಟ್ ಇನ್ನೊಂದು ಶೀಟ್ ಅನ್ನ ತಗೊಂಡಿದ್ದೀನಿ. ಡೂಪ್ಲಿಕೇಟ್ ಅಂದ್ರೆ ಆಲ್ರೆಡಿ ಒಂದು ಕಂಟೆಂಟ್ ಇದೆ, ಅದ್ರ ಮೇಲೆ ಇನ್ನೊಂದು ಡೂಪ್ಲಿಕೇಟ್ ಶೀಟ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಮರ್ಜ್ ಆಲ್ ಅಂತ ಕೊಟ್ರೆ ಯಾಕೆ ಕೇಳತ್ತೆ ಅಂದ್ರೆ ಡು ನಾಟ್ ಶೋ ಅಂತ ಕೇಳತ್ತೆ. ಯಾಕೆ ಅಂದ್ರೆ ಇಲ್ಲಿ ನಂದು ಎಲ್ಲಾ ಕಂಟೆಂಟ್ಗಳು ಡಿಲೀಟ್ ಆಗ್ತವೆ ಕೊಟ್ರೆ ನಾನು. ಸೊ ಅದಕ್ಕೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕಂಟೆಂಟ್ ಮೇಲೆ ಯಾವಾಗ್ಲೂ ಮರ್ಜ್ ಮಾಡಬಾರ್ದು. ಮರ್ಜ್ ಆಲ್ ಅಂದ್ರೆ ನೋಡಿ ಮರ್ಜ್ ಆಯ್ತು. ನೆಕ್ಸ್ಟ್ ಮರ್ಜ್ ವರ್ಟಿಕಲಿ ಅಂದ್ರೆ ಕಾಲಮ್ ಮರ್ಜ್ ಆಯ್ತು, ಆಟೋಮೆಟಿಕ್ ಆಗಿ ಕಾಲಮ್ ಮರ್ಜ್ ಆಗಿದೆ. ನೆಕ್ಸ್ಟ್ ಮರ್ಜ್ ಹಾರಿಜಾಂಟಲಿ ಅಂತ ಕೊಟ್ರೆ ನೋಡಿ ಕಾಲಮ್ ಮರ್ಜ್ ಆಗಿ ರೋ ಮಾತ್ರ ಉಳ್ಕೊಂಡಿದೆ. ಆಗ ರೋ ಮರ್ಜ್ ಆಗಿದೆ ನೋಡಿ. ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲಿ ಮರ್ಜ್ ಆಲ್ ಕೊಟ್ರೆ ಫುಲ್ ಮರ್ಜ್ ಆಗತ್ತೆ. ಅದೇ ರೀತಿಯಲ್ಲಿ ಮರ್ಜ್ ವರ್ಟಿಕಲಿ ಕೊಟ್ರೆ ರೋ ಅನ್ನೋದೆಲ್ಲ ಮರ್ಜ್ ಆಗಿ ಹೋಗುತ್ತೆ. ಅದೇ ರೀತಿಯಾಗಿ ಹಾರಿಜಾಂಟಲಿ ಕೊಟ್ರೆ ಕಾಲಮ್ ಮರ್ಜ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಮೋರ್ ಅಂತ ಇದೆ. ಈ ಮೂರಲ್ಲಿ ಕೆಲವೊಂದು ಆಪ್ಷನ್ಸ್ ಗಳಿವೆ. ಇದರಲ್ಲಿ ಏನಿದೆ ಅಂದ್ರೆ ಹಾರಿಜಾಂಟಲ್ ಅಲೈನ್ಮೆಂಟ್ ಅಂತ ಇದೆ. ಸೊ ನಾನು ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಂತೀನಿ. ನೋಡಿ ಚೇಂಜ್ ಆಗ್ತಾ ಇದೆಲ್ಲ ಅಲೈನ್ಮೆಂಟ್ಗಳು. ಸೆಂಟ್ರಲ್ ಮತ್ತಿಲ್ಲಿ
ನೋಡಿ, ಅಪ್ ಡೌನ್ ಸೆಂಟರ್ ಅಲೈನ್ಮೆಂಟ್. ಟೆಸ್ಟ್ ಓರಿಯಂಟೇಶನ್ ಅಂತ ಹೈಪರ್ ಲಿಂಕ್ ಹಾಕತಿದ್ರೆ ಹೈಪರ್ ಲಿಂಕ್ ಬೇಡ. ಕ್ರಿಯೇಟ್ ಫಿಲ್ಟರ್. ಫಿಲ್ಟರ್ ಅನ್ನ ಮಾಡ್ತೀನಿ, ನೋಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಿಲ್ಟರ್ ಮಾಡೋದು ಏನಕ್ಕೆ ಅಂದ್ರೆ ಡಾಟಾ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಫಿಲ್ಟರ್. ನೋಡಿ, ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ್ದಾದ್ರು ಒಂದು ಡಾಟಾ ಬೇಕಿದ್ರೆ ಒಂದು ಡಾಟಾನ ತಗೋಬಹುದು. ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು, ಸಾರ್ಟ್ ಔಟ್ ಆಗುತ್ತೆ. Z to A ಕೊಡ್ತೀನಿ, ಕೆಳಗಡೆ ಇರೋದ್ ಮೇಲೆ ಬರುತ್ತೆ ನೋಡಿ. ಅದೇ ನಿಮ್ಗೆ A to Z ಬೇಕಿದ್ರೆ A to Z. ಯಾಕಂದ್ರೆ ನೇಮ್ಗಳ ಪ್ರಕಾರದಲ್ಲಿ ಮಾಡಕ್ ಹೋದ್ರೆ A to Z ಮಾಡ್ತೀವಿ. ಇಲ್ಲ ಕೆಲವೊಂದ್ಸತಿ ಹೈ ಟು ಲೋಯೆಸ್ಟ್ ಮಾಡೋದಿದ್ರೆ Z to A ಅನ್ನ ಮಾಡ್ತೀವಿ. ಇಲ್ಲಿ ಅದರಿಂದ ಏನ್ ಯೂಸ್ ಅಪ್ಪ ಅಂತ ಅಂದ್ರೆ ನೋಡ್ರಿ, ತಗೊಳ್ತಿಲ್ಲ. ನೆಕ್ಸ್ಟ್ ಸಿಗ್ಮಾ ಫಾರ್ಮುಲಾ ನೋಡಿ, ಇದಿಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸಿಗ್ಮಾದಲ್ಲಿ ನಿಮ್ಗೆ ಇಲ್ಲಿರುವಂತ ಕಂಟೆಂಟ್ ತುಂಬಾ ಇದೆ. ಸೊ ಇಲ್ಲಿ ಆಲ್ ಕೊಟ್ರೆ ಇನ್ನೂ ಜಾಸ್ತಿ ಸಿಗತ್ತೆ. ಸೊ ನಾ ಫಸ್ಟ್ ಇಲ್ಲೊಂದು ಮಾತಾಡ್ತೀನಿ. ಬಂತು, ಸಮ್ ಅಂತ ಬಂದಿದೆ ಆಯ್ತಾ. ನೀವು ಒಂದು ಇಲ್ಲಿ ತನಕ ಸೆಲೆಕ್ಟ್ ಮಾಡಿದ್ರೆ ಸಾಕು. ನೋಡಿ, ಬೇಸಿಕ್ ಸ್ಯಾಲರಿ ಟು ಇಲ್ಲಿಗೆ ತಂದು ಇಟ್ಕೊಳ್ಳಿ. ಸಿಗ್ಮಾದಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ಡೈರೆಕ್ಟ್ ಆಗಿತ್ತು. ನೆಕ್ಸ್ಟ್ ಸಿಗ್ಮಾದಲ್ಲಿ ಫಾರ್ಮುಲಾಗಳಿವೆ. ಬೇರೆ ಫಾರ್ಮುಲಾ ಒಂದನ್ನು ತೋರಿಸ್ತೀನಿ. ಸಿಗ್ಮಾ ಮಿನಿಮಮ್, ಮ್ಯಾಕ್ಸಿಮಮ್, ಎವರೇಜ್ ಇವುಗಳನ್ನೆಲ್ಲ ನೋಡ್ಬೋದು. ಎವರೇಜ್ ಮಾರ್ಕ್ಸ್ ಎಷ್ಟು ಬಂದಿದೆ, ಸಮ್ ಎಷ್ಟಿದೆ, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟಿದೆ. ಮತ್ತೆ ಜಾಸ್ತಿ ಬೇಕು ಅಂದ್ರೆ ಇಲ್ಲಿ ನೋಡಿ, ಇದು ಬೇರೆ ಡೇಟಿಗೆ ಸಂಬಂಧಿಸಿದ್ದೆಲ್ಲ ಇಲ್ಲಿದೆ ಫಾರ್ಮುಲಾ. ಡಾಟಾ ಬೇಸ್ಗೆ ಸಂಬಂಧಿಸಿದ್ದು ಎಲ್ಲ ಇಲ್ಲಿದೆ. ಡಾಟಾ ಬೇಸ್ಗೆ ಏನ್ ಸಂಬಂಧಿಸಿದೆ ಅವೆಲ್ಲ ಫಾರ್ಮುಲಾಸ್ಗಳು ಇಲ್ಲಿದೆ. ನೆಕ್ಸ್ಟ್ ನಿಮ್ಗೆ ವಿ ಲುಕ್ಕಪ್, H ಲುಕ್ಕಪ್, ಇವ್ಕ್ ಸಂಬಂಧಿಸಿದ ಇಲ್ಲಿರತ್ತೆ. ಆಲ್ ಫಾರ್ಮುಲಾ ಅಂದ್ರೆ ಎಲ್ಲವಕ್ಕೂ ಬರುತ್ತೆ. ಸೊ ಫಾರ್ಮುಲಾ ಇಷ್ಟಿದೆ. ಎಕ್ಸೆಲ್ ಅಲ್ಲಿ ಇಷ್ಟು ಫಾರ್ಮುಲಾಸ್ ಇದೆ. ಇಷ್ಟು ಫಾರ್ಮುಲಾಸ್ ಅಲ್ಲಿ ನೀವು ಯಾವ ಫಾರ್ಮುಲಾಸ್ ಬೇಕಾದ್ರೂ ಅಪ್ಲೈ ಮಾಡಿ. ಕಂಟೆಂಟ್ ಅನ್ನ ಚೂಸ್ ಮಾಡಿಲ್ಲ, ಅದಕ್ಕೆ ತೋರಿಸ್ತೀನಿ. ಸೇವ್ ಮಾಡೋದು, ಪ್ರಿಂಟ್ ಮಾಡೋದು, ಇಲ್ಲಿರುವಂತ ಕಂಟೆಂಟ್ ಗಳನ್ನ ಅಪ್ಲೈ ಮಾಡ್ಕೊಳ್ಳೋದು. ನೆಕ್ಸ್ಟ್ ಈ ಒಂದು 3 ಅಂತ ಕೊಟ್ರೆ ಇಲ್ಲಿ ಈ ಡಾಟಾ ಶೀಟ್ ಸಂಬಂಧಿಸಿದ್ದು ಫಿಲ್ಟ್ರೇಷನ್ ಇರ್ಬೋದು ಅಥವಾ ಫಾರ್ಮುಲಾಸ್ ಇವೆಲ್ಲ ಓಪನ್ ಆಗುತ್ತೆ. ಅಲೈನ್ಮೆಂಟ್ ಇರ್ಬೋದು. ಅಲೈನ್ಮೆಂಟ್ ಅಲ್ಲಿ 6 ಟೈಪ್ ಆಫ್ ಅಲೈನ್ಮೆಂಟ್ ಬರುತ್ತೆ. ಟಾಪ್, ಲೆಫ್ಟ್, ರೈಟ್, ಸೆಂಟರ್ ಅಂಡ್ ಟಾಪ್, ಮಿಡಲ್, ಬಾಟಮ್ ಅಲೈನ್ಮೆಂಟ್ ಗಳು ಬರ್ತವೆ. ಮತ್ತೆ ವ್ರಾಪ್ ಟೆಸ್ಟ್ ಅಂದ್ರೆ ನೋಡಿ, ಈಗ ನಾನು ಇದನ್ನ ಈಗ ಇಲ್ಲಿ ಗ್ರಾಸ್ ಸ್ಯಾಲರಿ ಅಂತಿದೆಯಲ್ಲ, ಇದನ್ನ ಸ್ವಲ್ಪ ಹತ್ರ ಮಾಡ್ಕೊತೀನಿ. ಬೇಸಿಕ್ ಸ್ಯಾಲರಿನ ತಗೊಂಡು ಈಗ ಈ ಬೇಸಿಕ್ ಸ್ಯಾಲರಿ ಮತ್ತೆ ಗ್ರಾಸ್ ಸ್ಯಾಲರಿ ಎರಡನ್ನೂ ಸೆಲೆಕ್ಟ್ ಮಾಡಿದ್ದೀನಿ. ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿದ್ದೀನಿ. ಈಗ ನಾನು ವ್ರಾಪ್ ಟೆಸ್ಟ್ ಅಂತ ಇದೆಯಲ್ಲ, ಈ ವ್ರಾಪ್ ಟೆಸ್ಟ್ ಅನ್ನು ತಗೊಳ್ತಾ ಇದ್ದೀನಿ. ಸೆಟ್ ಆಯ್ತಲ್ಲ. ಒಂದೇ ಸೆಲ್ ಆಫ್ ಕಂಟೆಂಟ್ಗೆ
ಆ ಕಂಟೆಂಟ್ ಅನ್ನೋದು ಸೆಟ್ ಆಗುತ್ತೆ. ವ್ರಾಪ್ ಟೆಸ್ಟ್ ಮಾಡಿದ್ರೆ ಅಲ್ಲೇ ಸೆಲ್ ಆಫ್ ಕಂಟೆಂಟ್ ಒಳಗೆ ಅದು ಸೆಟ್ ಮಾಡಿಬಿಡುತ್ತೆ. ಸೊ ಇದನ್ನ ವ್ರಾಪ್ ಟೆಸ್ಟ್ ಅಂತ ಕರೀತಾರೆ. ಡಾಟಾ ದೊಡ್ಡದಿದ್ದಾಗ ಶೀಟ್ ದೊಡ್ಡದಾಗಿ ಮುಂದಕ್ಕೆ ಹೋಗಬಾರದು, ಆ ಶಾರ್ಟ್ ಅಲ್ಲೇ ಅದು ಸೇವ್ ಆಗಬೇಕು ಅಂತ ಇದ್ರೆ ಅಂತ ಸಂದರ್ಭದಲ್ಲಿ ನಾವು ವ್ರಾಪ್ ಟೆಸ್ಟ್ ಅನ್ನ ಮಾಡ್ತೀವಿ. ಇದಿಷ್ಟು ಗೂಗಲ್ ಶೀಟಿಗೆ ಸಂಬಂಧಿಸಿದೆ.